ನಿಮ್ಮ ಶಾಲೆ ಅಭಿವೃದ್ಧಿ ಆದರೆ ನೀವು ಅಭಿವೃದ್ಧಿ ಆದಂತೆ ನೀವೆಲ್ಲ ಈ ಶಾಲೆಯ ಅಭಿವೃದ್ಧಿಗಾಗಿ ಮುಂದಕ್ಕೂ ಕೈ ಜೋಡಿಸಿ, ಈಗಾಗಲೇ ತಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಅಭಿವೃದ್ಧಿಗೆ ಕಾರಣರಾದಂಥ ಎಲ್ಲ ದಾನಿಗಳಿಗೂ ಹೃದಯ ತುಂಬಿದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ವರದಿಗೆ ಪೂರ್ಣ ವಿರಾಮ ಬೀತಾ ಇದ್ದೇನೆ. ಜೈ ಹಿಂದ್. 2000 ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀಯುತ ಗಿರಿಯಪ್ಪಗೌಡ ಇವರು, ಅವರಿಗೆ ಅಭಿನಂದನೆಗಳು. ನಮ್ಮ ಈ ಕಾರ್ಯಕ್ರಮದಲ್ಲಿ ಇಬ್ರಾಹಿಂ ಮಾಣಿ, ಕಾರ್ಯದರ್ಶಿಗಳು ಭಾರತ್ ಸ್ಕೌಟ್ ಗೈಡ್ಸ್ ಸ್ಥಳೀಯ ಸಂಸ್ಥೆ ಮಾಣಿ, ಸಂಜೀವ ನಾಯ್ಕ್ ಮುಖ್ಯ ಶಿಕ್ಷಕರು ಬೋಳಂತಿಮಗರು, ರಾಮಚಂದ್ರ ಮೂಲ್ಯ ನಿವೃತ್ತ ಮುಖ್ಯ ಶಿಕ್ಷಕರು, ಶ್ರೀ ಉಮಾನಾಥ ನಿವೃತ್ತ ಉಪನ್ಯಾಸಕರು, ಭಾಸ್ಕರ್ ದೈಹಿಕ ಶಿಕ್ಷಕರು ಕಡೇಶ್ವಾಲ್ಯ. ಈ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನ ಇವತ್ತಿನ ಸಭಾ ಅಧ್ಯಕ್ಷರಾದ ಶ್ರೀಯುತ ಯಶವಂತ ದೇರಾಜೆ ಇವರು ನಡೆಸಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. 1ನೇ ತರಗತಿ ಹಬೀಬಾ, ಧನ್ಯಶ್ರೀ, ಅಂಕಿತಾ, ಹರ್ಷಿತಾ, ಹರ್ಷಿತಾ. 2ನೇ ತರಗತಿ ನವ್ಯಶ್ರೀ, ಆಯಿಷಾ, ಫಾತಿಮತ್ ಶಿಫಾನ, ಕಾರ್ತಿಕ್. 3ನೇ ತರಗತಿ ವೈಷ್ಣವಿ, ಸಿರಿನ್, ಖತಿಜತುಲ್ ಕುಬ್ರಾ. ಮುಂದಿನ ಬಹುಮಾನ ವಿತರಣೆಯನ್ನ ಜಿಲ್ಲಾ ಪಂಚಾಯತಿನ ಸದಸ್ಯರಾದ ಶ್ರೀಯುತ ಚಂದ್ರಪ್ರಕಾಶ್ ಶೆಟ್ಟಿ ಇವರು ನೆರವೇರಿಸಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಖತಿಜತುಲ್ ಕುಬ್ರಾ, ಶೈನಾಜ್. 4ನೇ ತರಗತಿ ಶ್ರಮ ವಿ ಶೆಟ್ಟಿ, ರುಮೈಸಾ ರೈಹಾನಾ, ಸ್ವಸ್ತಿಕಾ. ಮುಂದಿನ ಬಹುಮಾನ ವಿತರಣೆಯನ್ನ ಶ್ರೀ ಡಾಕ್ಟರ್ ಶ್ರೀನಾಥ್ ಆಳ್ವ ಮಾಣಿ ಪೆರಾಜೆಗುತ್ತು ಇವರು ನೆರವೇರಿಸಿಕೊಡ್ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಆಯಿಷಾ. 5ನೇ ತರಗತಿ ಪವಿತ್ರ, ಝೀನತ್, ರಮೀಜಾ ಬಾನು, ಫಾತಿಮತ್ ನಸೀಮಾ. 6ನೇ ತರಗತಿ ಯಶಸ್ವಿ. ಮುಂದಿನ ಬಹುಮಾನ ವಿತರಣೆಯನ್ನ ಕೃಷ್ಣ ಭಟ್ ಇವರು ನೆರವೇರಿಸಿಕೊಡ್ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಮಿತ್ರಾಕ್ಷಿ. ರಶ್ಮಿತಾ, ನಂದಿತಾ, ಏಳನೇ ತರಗತಿ ಫಾತಿಮತ್ ಜೋಹರ, ತೀರ್ಥಕುಮಾರ್, ಮೊಹಮ್ಮದ್ ಸಫೀಕ್. ಮುಂದಿನ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನ ಶ್ರೀ ಕುಶಾಲ ಎಂ ಮಾಜಿ ಸದಸ್ಯರು ತಾಲೂಕ್ ಪಂಚಾಯತ್ ಇವರು ನೆರವೇರಿಸಿಕೊಡ್ಬೇಕು. ಸುರಕ್ಷಾ. 8ನೇ ತರಗತಿ ನಮ್ರತಾ, ಅಕ್ಷತಾ,
ಫಾತಿಮತ್ ಸಹಲ, ಹಸನಬ್ಬ. ಮುಂದಿನ ಬಹುಮಾನ ವಿತರಣೆಯನ್ನ ಶ್ರೀಮತಿ ಶಕುಂತಲಾ ಕುಲಾಲ್ ತಾಲೂಕ್ ಪಂಚಾಯತ್ ಸದಸ್ಯರು ಇವರು ನೆರವೇರಿಸಿಕೊಡಬೇಕು. ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತ ಪೋಷಕರಿಗೆ ನಡೆಸಿದಂಥ ಕ್ರೀಡಾಕೂಟದ ವಿವರ. ಗುಂಡೆಸೆತ ಗಂಡಸರು ರವಿ ಪ್ರಥಮ, ದ್ವಿತೀಯ ಸುಧಾಕರ ದ್ವಿತೀಯ, ಹೆಂಗಸರು ಶ್ರೀಮತಿ ರೇವತಿ, ದ್ವಿತೀಯ ಜಯಲಕ್ಷ್ಮಿ. ಮುಂದಿನ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನ ನಮ್ಮ ಕೆದಿಲ ಪಂಚಾಯತಿನ ಅಧ್ಯಕ್ಷರಾದ ಶ್ರೀಮತಿ ಶಕುಂತಲಾ ಇವರು ನಡೆಸಿಕೊಡಬೇಕು. ವೇಗ ನಡಿಗೆ ಪುರುಷರಲ್ಲಿ ಶ್ರೀ ರವಿ ಪ್ರಥಮ, ದ್ವಿತೀಯ ಶ್ರೀ ಸುಧಾಕರ. ಮುಖ್ಯ ಅತಿಥಿಗಳಲ್ಲಿ ಓರ್ವರಾದ ಶ್ರೀ ರಮೇಶ್ ನಾಯಕ್ ರಾಯ್ ಇವರು ನಡೆಸಿಕೊಡಬೇಕು ಅಂತ ವಿನಂತಿಸಿಕೊಳ್ತೇನೆ. ಲಕ್ಷ್ಮಿ ದ್ವಿತೀಯ, ಬಾಟ್ಲಿಗೆ ನೀರು ತುಂಬಿಸುವುದು ಪುರುಷರಲ್ಲಿ ಪ್ರಥಮ ರವಿ, ದ್ವಿತೀಯ ಸುಧಾಕರ. ಮಹಿಳೆಯರಲ್ಲಿ ಚಂದ್ರಾವತಿ ಪ್ರಥಮ, ಮುಂದಿನ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನ ಶ್ರೀಮತಿ ಸೀತಮ್ಮ ನಿವೃತ್ತ ಮುಖ್ಯ ಶಿಕ್ಷಕರು ಇವರು ನಡೆಸಿಕೊಡ್ಬೇಕಂತ ವಿನಂತಿಸಿಕೊಳ್ತೇನೆ. ದ್ವಿತೀಯ ಜಯಂತಿ ಸುಧಾಕರ್, ಪುಸ್ತಕ ತಲೆಯಲ್ಲಿಟ್ಟು ಓಟ ಪುರುಷರಲ್ಲಿ ರಾಮಣ್ಣ ನಾಯ್ಕ ಪ್ರಥಮ, ದ್ವಿತೀಯ ಆನಂದ. ಮುಂದಿನ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನ ನಮ್ಮ ಅತಿಥಿಗಳಲ್ಲಿ ಓರ್ವರಾದ ಶ್ರೀ ಜೆ ಶಂಕರ್ ಭಟ್ ಇವರು ನಡೆಸಿಕೊಡಬೇಕು. ಮಹಿಳೆಯರಲ್ಲಿ ಲೀಲಾವತಿ ಎಂ ಪ್ರಥಮ, ಲೀಲಾವತಿ ಜಿ ದ್ವಿತೀಯ, ಲೀಲಾವತಿ ಜಿ. ಲಕ್ಕಿ ಗೇಮ್ ಆನಂದ ಪ್ರಥಮ, ರಾಮಣ್ಣ ನಾಯ್ಕ ದ್ವಿತೀಯ. ಮಹಿಳೆಯರಲ್ಲಿ ಮೋಹಿನಿ ಪ್ರಥಮ, ರಮೀಳಾ ದ್ವಿತೀಯ, ಅವನಮ್ಮ. ಸ್ಟ್ರಾದಲ್ಲಿ ಬೇಳೆ ಹೆಕ್ಕುವುದು ಇಸ್ಮಾಯಿಲ್ ಪ್ರಥಮ, ರವಿ ದ್ವಿತೀಯ. ಮಹಿಳೆಯರಲ್ಲಿ ಜಯಂತಿ ಡಿ ಪ್ರಥಮ. ಮುಂದಿನ ಬಹುಮಾನ ವಿತರಣೆಯನ್ನ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ನೆರವೇರಿಸಿಕೊಡಬೇಕು. ದ್ವಿತೀಯ ನಳಿನಿ ಪಿ, 2014-15ನೇ ಸಾಲಿನ ಉತ್ತಮ ವಿದ್ಯಾರ್ಥಿ ನಾಯಕಿ ಪ್ರಶಸ್ತಿ ಪಡೆದ ನಮ್ರತ, 8ನೇ ತರಗತಿ ನಮ್ರತ. ಈ ಒಂದು ಬಹುಮಾನವನ್ನ ಇವತ್ತಿನ ಸಭಾ ಅಧ್ಯಕ್ಷರಾದ
ತಾಲೂಕ್ ಪಂಚಾಯತಿನ ಅಧ್ಯಕ್ಷರಾದ ಶ್ರೀಯುತ ಯಶವಂತ ಡಿ ದೇರಾಜೆ ಇವರು ಕೊಟ್ಟು ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತೇನೆ. ಪ್ರಗತಿಪರ ಸೇವಾ ಸಂಸ್ಥೆ ಮಂಡ್ಯ ಇವರು ನಡೆಸಿದ ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಆಯಿಷಾ ಅಜ್ಮಿಯಾ ಇವಳು ವೇದಿಕೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬಹುಮಾನವನ್ನು ನಮ್ಮ ಜಿಲ್ಲಾ ಪಂಚಾಯತಿನ ಸದಸ್ಯರಾದ ಶ್ರೀಯುತ ಚಂದ್ರಪ್ರಕಾಶ್ ಶೆಟ್ಟಿ ಇವರು ಕೊಡಬೇಕು ಅಂತ ವಿನಂತಿಸಿಕೊಳ್ತೇನೆ. ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಸಹಶಿಕ್ಷಕಿಯಾದ ಶ್ರೀಮತಿ ಯಶೋಧ ಇವರಿಗೆ ಅಭಿನಂದನೆಗಳು ಹಾಗೂ ಬಹುಮಾನವನ್ನು ವಿತರಿಸಿ ಸಹಕರಿಸಿದಂಥ ಎಲ್ಲ ಅತಿಥಿವರ್ಯರಿಗೆ ಅಭಿನಂದನೆಗಳು. ಇನ್ನು ಮುಂದೆ ಇವತ್ತಿನ ನಮ್ಮ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಸಮಾರಂಭದ ಸಂದೇಶಗಳು ಕೆಲವೊಂದು ಬಂದಿದೆ, ಅದನ್ನು ವಾಚಿಸಲಿಕ್ಕಿದ್ದಾರೆ ನಮ್ಮ ಶಾಲೆಯ ಸಹಶಿಕ್ಷಕರಾದ ಶ್ರೀಯುತ ರಾಜೀವ ಶೆಟ್ಟಿ ಇವರು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ಕೈಲಾರು ಶಂಕರ್ ಭಟ್, ನಿವೃತ್ತ ಪ್ರೊಫೆಸರ್, ಕೈಲಾರು ಮನೆ, ಶ್ರದ್ಧಾನಂದ ಆಶ್ರಮ ರಸ್ತೆ, ನಂತೂರು, ಮಂಗಳೂರು. ಪ್ರಿಯರೇ, ನೀವು ಕಳುಹಿಸಿದ ಪ್ರತಿಭಾ ಪುರಸ್ಕಾರ ಮತ್ತು ಮುಖ್ಯ ಶಿಕ್ಷಕರ ಸನ್ಮಾನ ಸಮಾರಂಭದ ಆತ್ಮೀಯ ಕರೆಯೋಲೆ ತಲುಪಿದೆ. ಕೃತಜ್ಞತೆಗಳು. ಕೆಲವು ವೈಯಕ್ತಿಕ ಅನಾನುಕೂಲಗಳಿಂದಾಗಿ ಈ ಸಮಾರಂಭದಲ್ಲಿ ಉಪಸ್ಥಿತನಿರಲು ಸಾಧ್ಯವಾಗದೆಂದು ತಿಳಿಸಲು ವಿಷಾದಿಸುತ್ತೇನೆ. ನಾನು ನನ್ನ ಪತ್ನಿಯೊಂದಿಗೆ ಇತ್ತೀಚೆಗೆ ನಿಮ್ಮ ಶಾಲೆಗೆ ಭೇಟಿ ಇದ್ದಾಗ ಶಿಕ್ಷಕ ಹಾಗೂ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳನ್ನು ಕಂಡು ತುಂಬ ಸಂತೋಷಪಟ್ಟೆವು. ನನಗೆ ಈ ಶಾಲೆಯಲ್ಲಿ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸದ ಕಾಲದ ನೆನಪುಗಳು ಮರುಕಳಿಸಿದವು. ಶಾಲೆಯಲ್ಲಿ ಆದ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಮೆಚ್ಚಿದೆವು. ಪುರಸ್ಕಾರಗೊಳ್ಳಲಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾರ್ದಿಕ ಅಭಿನಂದನೆಗಳು. ನಿವೃತ್ತರಾಗಲಿರುವ ಮುಖ್ಯೋಪಾಧ್ಯಾಯ ಶ್ರೀ ಗಿರಿಯಪ್ಪಗೌಡರ ನಿವೃತ್ತ ಜೀವನವು ಸಂತೋಷ, ಸಮೃದ್ಧಿ ಹಾಗೂ ನೆಮ್ಮದಿಯಿಂದ ಕೂಡಿರಲಿ ಎಂದು ಹಾರೈಸುತ್ತೇನೆ. ಮತ್ತೊಮ್ಮೆ ಕೃತಜ್ಞತೆಗಳೊಂದಿಗೆ ನನ್ನ ಪ್ರೀತಿಯ ಶಾಲೆ ಇನ್ನೂ ಅಭಿವೃದ್ಧಿಗೊಂಡು ಪ್ರೌಢಶಾಲೆಯಾಗಲೆಂದು ಆಶಿಸ್ತೇನೆ ಹಾಗೂ ಸಮಾರಂಭವು ಯಶಸ್ವಿಯಾಗಲೆಂದು ಪ್ರಾರ್ಥಿಸುತ್ತೇನೆ. ಇಂತಿ ವಿಶ್ವಾಸಿ, ಕೈಲಾರು ಶಂಕರ್ ಭಟ್, ಮಂಗಳೂರು. ಪರಿಸರದ ಎಲ್ಲ ದೈವದೇವರುಗಳನ್ನು ನೆನೆಯುತ್ತಾ ಪ್ರತಿಭಾ ಪುರಸ್ಕಾರ, ಶೈಕ್ಷಣಿಕ ವರ್ಷದ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮದ ಈ ಸಮಾರಂಭದ ಅಧ್ಯಕ್ಷರೇ, ಗೌರವಾನ್ವಿತ ಅತಿಥಿಗಳೇ, ವೇದಿಕೆಯಲ್ಲಿರುವ ಎಲ್ಲ ಸಹೃದಯ ಬಂಧುಗಳೇ ಹಾಗೆ ಸಭಾಸದ ಬಂಧುಗಳೇ, ಮಾತನಾಡುವ ಮೊದಲು ಇಂದಿನ ಈ ಸಮಾರಂಭದಲ್ಲಿ ಉಪಸ್ಥಿತಿರುವಂಥ ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ಸ್ನೇಹಿತರಾದ ರಾಯಿ ರಮೇಶ್ ನಾಯ್ಕ ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಅದರ ನಂತರ ಒಂದು ಎರಡು ಮಾತು ನಾನು ಮಾತನಾಡುವ ಮೊದಲು ನಾನು ಹೇಳಬೇಕಾಗ್ತದೆ. ಈ ಶಾಲೆಗೂ ನನಗೂ ಹಾಗೆ ನಮ್ಮ ಕುಟುಂಬಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಸುಮಾರು 88 ವರ್ಷಗಳ ಹಿಂದೆ ಆರಂಭಗೊಂಡಂಥ ಈ ಶಾಲೆ ಸುಮಾರು 5 ವರ್ಷಗಳ ಕಾಲ ನಮ್ಮ ಕುಟುಂಬದ ಹಿರಿಯ ಮನೆಯಲ್ಲಿ ಶಾಲೆ ಆರಂಭಗೊಂಡಿತ್ತು. ಒಂದು 5 ವರ್ಷಗಳ ಕಾಲ ಅಲ್ಲಿ ನಡೆದಿತ್ತು. 1928ರಲ್ಲಿ ಈ ಶಾಲೆ ಆರಂಭಗೊಂಡದ್ದು ನಮ್ಮ ಕುಟುಂಬದ ಹಿರಿಮನೆಯಲ್ಲಿ. ತದನಂತರ 1932ನೇ ಇಸ್ವಿಯಿಂದ ಈಚೆ ಈ ಗಡಿಯಾರ ಶಾಲೆಯಲ್ಲಿ ಈ ಗಡಿಯಾರದಲ್ಲಿ ಈ ಶಾಲೆ ಆರಂಭಗೊಂಡಿತ್ತು. ಹಾಗೆ ಕೆದಿಲ ಪಂಚಾಯತ್ ಕೂಡ ನಮ್ಮ ಕುಟುಂಬದ ಹಿರಿಮನೆಯಲ್ಲಿ ಸುಮಾರು 8 ವರ್ಷಗಳ ಕಾಲ ಅಲ್ಲಿ ಕಾರ್ಯ ಆರಂಭಗೊಂಡಿತ್ತು. ಇಲ್ಲಿಂದ 1 ಕಿಲೋಮೀಟರ್ ಒಳಗಡೆ. ಅಂದಿನಿಂದ ಇಂದಿನವರೆಗೆ ಈ ಶಾಲೆಯಲ್ಲಿ ನಾವು ಓಡಾಡುತ್ತಾ ಬೆಳೆದು ಬಂದವರು. ಹಾಗೆ ಈ ಶಾಲೆಗೆ ನಮ್ಮ ಸಹೋದರರು ಇಬ್ಬರು ಈ ಶಾಲೆಗೆ ತಮ್ಮ ಸೇವೆಯನ್ನು ಸಲ್ಲಿಸುವರು. ಓರ್ವರು
ಸೀತಾರಾಮ್ ಭಟ್ ಅವರು ಮತ್ತವರವರು ನನ್ನಣ್ಣ, ಇವರು ಕೃಷ್ಣ ಭಟ್ ಅವರು. ಇವರು ಇಬ್ಬರು ಕೂಡ ಈ ಶಾಲೆಗೆ ಸಂಬಂಧಿಸಿ ಈ ಶಾಲೆಯ ಅಭಿವೃದ್ಧಿಗೆ ಈ ಶಾಲೆಯಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡವರು. 1978ರಲ್ಲಿ ಇಲ್ಲಿ ಈ ಶಾಲೆಯ ಸುವರ್ಣ ಮಹೋತ್ಸವ ಆಗಿತ್ತು. ಅಂದಿನಿಂದ ಇಂದಿನವರೆಗೆ ಈ ಶಾಲೆಯ ಆಗು ಹೋಗುಗಳಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ನಮ್ಮ ಕೋರ್ಟ್ ಭಾಷೆಯಲ್ಲಿ ಹೇಳುವುದಿದ್ದರೆ, ಕೋರ್ಟ್ ಭಾಷೆಯ ಪರಿಭಾಷೆಯಲ್ಲಿ ಹೇಳುವುದಿದ್ದರೆ, ಈ ಶಾಲೆಯ ಆಗು ಹೋಗುಗಳಲ್ಲಿ ನಾನು ಪ್ರತ್ಯಕ್ಷ ಸಾಕ್ಷಿ. ನಾನು ಓರ್ವ ಕಾಲೇಜು ಜೀವನದಿಂದ ಹಿಡಿದು ಇಂದಿನವರೆಗೆ ನಾನು ಈ ಶಾಲೆಯ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಹಾಗೆ ಈ ಶಾಲೆಯ ಅಧ್ಯಾಪಕರು ಕೂಡ ಯಾವುದೇ ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜಿಸ್ತಿದ್ದರೂ ಕೂಡ ನನಗೊಂದು ಫೋನ್ ಕರೆಯನ್ನು ಮಾಡ್ತಾಯಿದ್ರು, ನನ್ನನ್ನು ಕರೀತಾ ಇದ್ದರು, ಸ್ನೇಹಿತರಾಗಿ ಆತ್ಮೀಯರಾಗಿ ನನ್ನ ಕರೀತಾ ಇದ್ದರು, ನೀವು ನಮ್ಮೊಟ್ಟಿಗೆ ಬೇಕು ಅಂತೇಳಿ. ಹಾಗೆ ಈ ಶಾಲೆಯಲ್ಲಿ ನಮ್ಮೊಂದು ಯುವಕ ಮಂಡಲ 82ನೇ ಇಸ್ವಿಯಲ್ಲಿ ಯುವಕ ಮಂಡಲ ಆರಂಭಗೊಂಡಿತ್ತು. ಅದು ಕೂಡ ಇಂದಿನವರೆಗೆ ಅದರ ಕಾರ್ಯಚಟುವಟಿಕೆಗಳು ಕೂಡ ಇಲ್ಲಿ ಜರುಗ್ತಾ ಇದೆ. ಈ ಎಲ್ಲ ಕಾರಣಗಳಿಂದ ಈ ಶಾಲೆಯ ಓರ್ವ ಕಾಯಂ ಸದಸ್ಯನಾಗಿ ನಾನು ಈ ಶಾಲೆಯ ಅಲ್ಲಿ ಬರ್ತಾ ಇದ್ದೇನೆ. ಬದಲಾವಣೆ ಅನ್ನೋದು ಪ್ರಕೃತಿಯ ಗುಣಧರ್ಮ. ವಿಕಾಸ ಪಥದಲ್ಲಿ ಸಾಗಿ ಬರುತ್ತಿರುವ ಮನುಷ್ಯ ಸದಾ ಬದಲಾವಣೆಯನ್ನು ಬಯಸ್ತಾ ಇರ್ತಾನೆ. ಈ ಮನುಷ್ಯನ ಈ ಸಾಮಾಜಿಕ ವಿಕಾಸಕ್ಕೆ ದಾರಿದೀಪವಾಗಿ ಚಿಂತನೆಯನ್ನು ಹೊಮ್ಮುವುದು ಈ ಶಿಕ್ಷಣದಿಂದ. ಬದುಕಿನ ಆಗು ಹೋಗುಗಳಲ್ಲಿ ಶಿಕ್ಷಣ ಅವನ ಮುಖ್ಯ ಪಾತ್ರವನ್ನು ವಹಿಸ್ತದೆ. ಪ್ರಪಂಚದಲ್ಲಿ ಇರ್ಬೋದು, ನಮ್ಮ ಜಗತ್ತಿನಲ್ಲಿ ಸರ್ವಶ್ರೇಷ್ಠ, ಗೌರವಾನ್ವಿತ ಹಾಗೂ ಅತ್ಯಂತ ಶ್ರೇಷ್ಠ ಮಟ್ಟದ ಹುದ್ದೆ ಅಂತೇಳಿದರೆ ಆ ಶಿಕ್ಷಕ ವೃತ್ತಿ. ಈ ಶಿಕ್ಷಣ ಬದುಕಿನ ನಮ್ಮ ಈ ದೇಶದ ಸುಭದ್ರತೆಗೆ ಕಾರಣ ಆಗ್ತದೆ. ಮನುಷ್ಯನ ಪ್ರತಿಯೊಂದು ಜೀವನ ಕೂಡ ಈ ಶಿಕ್ಷಣದ ಮೂಲಕ ಹರಿಯಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಕಳೆದ 87 ವರ್ಷಗಳಿಂದ ಈ ಶಾಲೆ ಆ ಶಿಕ್ಷಣಕ್ಕೆ, ಈ ಪರಿಸರಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿದೆ. ಸುಮಾರು 42 ವರ್ಷಗಳ ಕಾಲ ಇಲ್ಲಿ ನಮ್ಮ ಅಧ್ಯಾಪಕರು ನಾರಾಯಣ ಜೋಶಿ ಅಂತ ಹೇಳುವವರು ಅವರು ಕೂಡ ಇಲ್ಲಿ ಈ ಶಾಲೆಗೆ ಸೇರಿ ಈ ಶಾಲೆಯಲ್ಲೇ ನಿವೃತ್ತಿಯನ್ನು ಪಡ್ಕೊಂಡವರು. ಸುಮಾರು 42 ವರ್ಷಗಳ ಕಾಲ ಇಲ್ಲಿ ಅಧ್ಯಾಪಕರಾಗಿದ್ದರು. ಅವರ ನಂತರ ವಾಸೆ ಭಟ್ ಅಂತೇಳಿ ಮತ್ತೊಬ್ಬರು ಶಿಕ್ಷಕರಿದ್ದರು. ಆದರೆ ಅವರು ಸರ್ಕಾರಿ ಶಾಲೆ ಆದ ಕೂಡಲೇ ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಬೇರೆ ಶಾಲೆಗೆ ಹೋಗಿ ಅವರಿಗೆ ರಿಟೈರ್ ಆಯಿತು. ಸುಮಾರು 30 ವರ್ಷಗಳ ಕಾಲ ಈ ಶಾಲೆಯಲ್ಲಿ ಅಧ್ಯಾಪಕರಾಗಿದ್ದರು. ಆದರೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಪ್ರಾಯಶಃ ನಮ್ಮ ಬಂಟ್ವಾಳ ತಾಲೂಕಿನಲ್ಲಿ ಒಂದು ಶಾಲೆಯಲ್ಲಿ ಸೇರಿ ಆ ಕೊನೆಯವರೆಗೂ ತನ್ನ ಶಿಕ್ಷಣದ ವೃತ್ತಿಯನ್ನು ಪಡ್ಕೊಂಡವರು ನನ್ನ ಸ್ನೇಹಿತರು. ಈ ಶಾಲೆಯ ಇಲ್ಲಿ ಯಾವುದೇ ಶಾಲೆಗೆ ಅಧಿಕಾರಿಗಳು ಬರಲು ಯಾರು ಬಂದರು, ಆವಾಗ ಈ ಪರಿಸರದಲ್ಲಿ ಹೋಟೆಲ್ಗಳಿರಲಿಲ್ಲ. ಈ ಶಾಲೆಗೆ ಯಾವತ್ತೂ ಊಟೋಪಚಾರಗಳ ನಮ್ಮ ಮನೆಯಿಂದ ಬರ್ತಾಯಿದ್ರು. ಆ ಶಾಲಾ ಇನ್ಸ್ಪೆಕ್ಟರ್ಗಳು ನಮ್ಮಲ್ಲಿಗೆ ಬರ್ತಾಯಿದ್ರು. ಸುಮಾರು 1982ನೇ ಇಸ್ವಿ ಅಕ್ಟೋಬರ್ ತಿಂಗಳಲ್ಲಿ ಇರಬೇಕು. ಆವಾಗ 2ನೇ ತಾರೀಕಿಂದ 22ನೇ ತಾರೀಕಿನವರೆ ರಜೆ. ಈಗ ಆ ಸಿಸ್ಟಮ್ ಇಲ್ಲ. ಈಗ ಯಾವಾಗ ಶಾಲೆಯ ರಜೆ ಇರೋದಿಲ್ಲ. ದಸರಾ ವೆಕೇಷನ್ 2ನೇ ತಾರೀಕಿಂದ 22ನೇ ತಾರೀಕಿನವರೆಗೆ. ಇಲ್ಲಿ ಗೋವಿಂದ ಅರ್ಚಕರು ಅಂತೇಳಿ ಒಬ್ಬರು ಇನ್ಸ್ಪೆಕ್ಟರ್ ಬರ್ತಾಯಿದ್ರು. ಅವರು ಈ ಪರಿಸರದಲ್ಲಿ ಎಲ್ಲಿ ಬಂದರೂ ಕೂಡ ಅವರು ಮಧ್ಯಾಹ್ನ ಊಟಕ್ಕೆ ನಮ್ಮಲ್ಲಿಗೆ ಬರ್ತಾಯಿದ್ರು. ಅವ್ರ ಹತ್ರ ಒಂದು ಮೋಪೆಡ್ ಇತ್ತು, ಅವರು ಬರ್ತಾಯಿದ್ರು. ಅದೇ ಅಕ್ಟೋಬರ್ ತಿಂಗಳಲ್ಲಿ ಒಂದು ದಿವಸ ಮಧ್ಯಾಹ್ನ ಬಂದವರು ನಮ್ಮಲ್ಲಿ ಹೇಳಿದರು, ನಿಮ್ಮ ಶಾಲೆಗೆ ಒಬ್ಬರು ಅಧ್ಯಾಪಕರು ಹೊಸೊಬ್ಬರು ನೇಮಕ ಆಗಿದೆ, ಗಿರಿಯಪ್ಪರು ಅಂತೇಳಿ. 2 ದಿವಸ ಕಳೆದು ನಾನು ಇಲ್ಲಿ ಶಾಲೆಗೆ ಬಂದಾಗ ಸ್ನೇಹಿತ ರಾಮಚಂದ್ರ ಅವರು ಸಿಕ್ಕಿದರು. ಅವ್ರ ಹತ್ರ ಕೇಳಿದೆ. ಅವರೊಂದು ಆರೇ ನಮ್ಮ ಗಿರಿಯಪ್ಪರು ಒಂದು ಜೋಕಿ ಬಿಟ್ಟರು.
ಆವಾಗ ಅವರು ಗಿರಿಯಪ್ಪ ಗೌಡರು ಕ್ಲಾಸಲ್ಲಿದ್ದರು. ಕ್ಲಾಸಿಂದ ಹೊರಗೆ ಬರುವಾಗ ಗಿರಿಯಪ್ಪ ಗೌಡರು ಅಂತ ಹೇಳಿದರೆ ಇವರು ಅಂತೇಳಿ ನನಗೆ ಗೊತ್ತದ ಆವಾಗ. ಯಾಕೆಂದರೆ 8ನೇ ತರಗತಿಯಲ್ಲಿ ಪ್ರೌಢ ಶಿಕ್ಷಣದಲ್ಲಿ ಬೋರ್ಡ್ ಹೈಸ್ಕೂಲ್ನಲ್ಲಿ 8th D ಅಲ್ಲಿ ನಾವು ಒಟ್ಟಿಗೆ ಇದ್ದೆವು. ಅಂದಿನಿಂದ ಇಂದಿನವರೆಗೆ ಈ ಶಾಲೆಯ ಬೆಳವಣಿಗೆಯಲ್ಲಿ ಅವರ ಪಾತ್ರದೊಡನೆ ಅವರ ಬೆಳವಣಿಗೆಯನ್ನು ನಾನು ಕಂಡುಕೊಂಡವ. ಅವರ ಮನದಾಳದ ಸ್ನೇಹಿತನಾಗಿ ನನ್ನೊಡನೆ ಇದ್ದವರು ಗಿರಿಯಪ್ಪ ಗೌಡರು. ಓರ್ವ ಕಟ್ಟುನಿಟ್ಟಿನ ವ್ಯಕ್ತಿ. ಆವಾಗ ಸ್ವಲ್ಪ ಅಷ್ಟು ಕಟ್ಟುನಿಟ್ಟಿರಲಿಲ್ಲ. ಈ ಶಾಲೆಯ ಬೆಳವಣಿಗೆಯಲ್ಲಿ ಅಂದಿನಿಂದ ತನ್ನನ್ನು ತೊಡಗಿಸಿಕೊಂಡವರು ಗಿರಿಯಪ್ಪ ಗೌಡರು. ನೇರ ಮಾತಿನವರು, ಒಳಗೊಂದು ಹೊರಗೊಂದು ಅವರ ಹತ್ರ ಎಲ್ಲ ಇದ್ದದನ್ನು ಹೊರಗಡೆ ಹೇಳುವಂಥದ್ದು. ಯಾವುದೇ ವಿಚಾರವಿರಲಿ ಮಾತನಾಡುತ್ತಾ ಅದನ್ನು ಹೊರಗೆ ಹಾಕುವಂಥವರು, ಮನಸ್ಸಿನಲ್ಲಿ ಯಾವುದನ್ನು ಇಟ್ಟುಕೊಳ್ಳದವರು. ಅಂಥ ವ್ಯಕ್ತಿತ್ವದ ಒಂದು ರೂಪರೇಷೆಯನ್ನು ಬೆಳೆಸಿಕೊಂಡವರು ಗಿರಿಯಪ್ಪ ಗೌಡರು. ಈ ಶಾಲೆಯ ಯಾವುದೇ ಅಭಿವೃದ್ಧಿಯಲ್ಲಿ ನೇರವಾಗಿ ಮೇಲಧಿಕಾರಿಗಳೊಡನೆ ಅವರು ಮಾತನಾಡ್ತಾ ಇದ್ದರು. ಅದಕ್ಕೆ ಹಿಂದಿನ ಪುತ್ತೂರು ಯಾರು ಇವರ ಈಗಿನ ಶೇಷಶಯನರ ಹಿಂದಿನ BO ಅವರು ಇದ್ದರು, ನನ್ನ ಸ್ನೇಹಿತರು. ಅವ್ರ ಹತ್ರ ನಾನು ಕೇಳ್ತಾ ಇದ್ದೆ ನಮ್ಮ ಶಾಲೆಗೆ ಬನ್ನಿ ಅಂತೇಳಿ. ಆವಾಗ ಅವರು ಹೇಳ್ತಾ ಇದ್ದರು, ನಿಮ್ಮ ಗಡಿಯಾರ ಶಾಲೆಗೆ ನಾನು ಬರೋದಿಲ್ಲ ಮಾರ್ರೆ, ಅಲ್ಲಿ ಒಬ್ಬರು ಗಿರಿಯಪ್ಪ ಗೌಡರು ಇದ್ದಾರೆ, ಕಟ್ಟುನಿಟ್ಟಿನವರು. ಅವರು ನಾವು ಹೋದ ಕೇಳ್ತಾರೆ, ಮೊದಲು ನಮ್ಮ ಶಾಲೆಯ ಅಭಿವೃದ್ಧಿ ಬಗ್ಗೆ ಕೇಳ್ತಾರೆ ಅವರು, ನಿಮ್ಮ ಶಾಲೆಯ ಅಭಿವೃದ್ಧಿ ಬಗ್ಗೆ ಹೇಳ್ತಾರೆ, ಅದನ್ನು ಕೊಡಿ ಅಂತೇಳಿ. ನಿಮ್ಮ ಶಾಲೆಗೆ ನಾನು ಬರೋದಿಲ್ಲ ಮಾರ್ರೆ. ಅಂದರೆ ಶಾಲೆಯ ಬಗ್ಗೆ ನಿರಂತರವಾಗಿ ಚಿಂತಿಸುವರು, 24 ಗಂಟೆ ಶಾಲೆಯ ಬಗ್ಗೆ, ಈ ಗಡಿಯಾರ ಶಾಲೆಯ ಬಗ್ಗೆ ಚಿಂತಿಸುವರು. ಅವರ ಧರ್ಮಪತ್ನಿಯಂತರು ನಾನು ಕೇಳಿದಾಗ ಕೆಲಸ ಇಲ್ಲ, ಅವರು ಶಾಲೆಯಲ್ಲಿ ಇದ್ದಾರೆ ಬರಲಿಲ್ಲ ಅಂತ ಹೇಳ್ತಾಯಿದ್ರು. ಶಾಲೆಯಲ್ಲಿ ಏನು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ, ಒಟ್ಟು ಶಾಲೆಯ ಅಭಿವೃದ್ಧಿಯಲ್ಲಿ ಅವರು ಇದ್ದಾರೆ ಅಂತ ಹೇಳ್ತಾಯಿದ್ರು. ಇಬ್ಬರು ಕೂಡ, ಗಂಡ ಹೆಂಡತಿ ಇಬ್ಬರು ಕೂಡ ಶಾಲೆಯ ಒಂದು ಚಿಂತನೆಯನ್ನು ನಡೆಸ್ತಿದ್ದೆವರು. ನಾವು ಯಾವಾಗಾದರೂ ಏನಾದರೂ ಮಾತಾಡ್ತಿದ್ರೆ ಕೊನೆಗೆ ನಮ್ಮ ವೈಯಕ್ತಿಕ ವಿಚಾರಗಳು ಮಾತನಾಡ್ತಾ ಇದ್ದರೂ ಕೂಡ ಕೊನೆಗೆ ನಾವು ಬರೋದು ಶಾಲೆಯ ವಿಚಾರಕ್ಕೆ. ಈ ಶಾಲೆಯಲ್ಲಿ ಏನು ಬೆಳವಣಿಗೆ, ಈ ಶಾಲೆಯ ಬೆಳವಣಿಗೆ ಏನು ಮಾಡಬೇಕು ಅಂತ ಹೇಳಿ ಅವರು ಕೇಳ್ತಾಯಿದ್ರು. ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳಿ ಕೇಳ್ತಾಯಿದ್ರು. ಹಾಗೆ ಇವರ ಮಾತು, ನೇರ ಮಾತಿನಿಂದಾಗಿ ಹಲವು ಜನರ ವಿರೋಧಗಳನ್ನು ಕಟ್ಟಿಕೊಂಡಿದ್ದಾರೆ. ಯಾರೂ ಆಗಲಿ, ರಾಜಕೀಯ ವ್ಯಕ್ತಿಗಳಾಗಿರಲಿ, ಜನಪ್ರತಿನಿಧಿಗಳಾಗಿರಲಿ, ಅಥವಾ ಮೇಲಾಧಿಕಾರಿಗಳಾಗಲಿ, ಯಾರು ಬೇಕಾದರೂ ಈ ಶಾಲೆಯ ಬಗ್ಗೆ ಏನಾದರೂ ಚಿಂತನೆ ಮಾಡುವಾಗ, ಶಾಲೆಯ ಅಭಿವೃದ್ಧಿಯ ಬಗ್ಗೆ ಮಾತನಾಡುವಾಗ ನೇರವಾಗಿ ಖಂಡತುಂಡತವಾಗಿ ಮಾತಾಡ್ತಾಯಿದ್ರು. ಹಾಗಾಗಿ ವಿರೋಧವನ್ನು ಕಟ್ಟಿಕೊಳ್ತಾ ಇದ್ದರು. ಆದರೆ ಮನಸ್ಸಿನಲ್ಲಿ ಅವರಷ್ಟು ಹೃದಯ ತುಂಬಿದ ಕೋಮಲ ಮನಸ್ಸು ಗಿರಿಯಪ್ಪ ಗೌಡರಿತ್ತು. ಗಿರಿಯಪ್ಪ ಗೌಡರ ಅವರು ಎಷ್ಟು ವ್ಯಕ್ತಿತ್ವ ಅಂತ ಹೇಳಿದರೆ, ಅವರು ಈಗ ನಮಗೆ ನೋಡುವಾಗ ಸ್ವಲ್ಪ ಸೀರಿಯಸ್ ಆಗಿದೆ, ಗಂಭೀರ, ನಗು ಮಾಡ್ತಾರೆ, ಗಂಭೀರದವರು. ಆದರೆ ಕಲಾವಿದನಾಗಿ ಈ ಪರಿಸರದಲ್ಲಿ ನೇರ್ಲಗಟ್ಟೆ ಇರ್ಬೋದು, ಪೆರಾಜೆ ಇರ್ಬೋದು, ಇಲ್ಲಿರ್ಬೋದು, ಅವರು ಅಪರೂಪದ ಹಾಸ್ಯ ಕಲಾವಿದರಾಗಿ ಮೆರೆದವರು ಗಿರಿಯಪ್ಪ ಗೌಡರು. ನಮ್ಮ ಯುವಕ ಮಂಡಲದ ಕಾರ್ಯಕ್ರಮಗಳಲ್ಲಿ ಅವರು ಸಕ್ರಿಯವಾಗಿ ಭಾಗವಹಿಸ್ತಿದ್ದರು. 82ನೇ ಇಸವಿಯಲ್ಲಿ ನಾವು ಇಲ್ಲಿ ಯುವಕ ಮಂಡಲ ಮಾಡುವಾಗ ಕೆಲವು ತೊಂದರೆಗಳನ್ನು ನಾವು ಇಲ್ಲಿ ಅನುಭವಿಸ್ತೀವಿ. KT ಪೂಜಾರಿ ಅವರು ಮುಖ್ಯೋಪಾಧ್ಯಾಯರಾಗಿದ್ದರು. ಈ ಯುವಕ ಮಂಡಲದ ಇಲ್ಲಿಯ ಸ್ಥಾಪನೆಗೆ ಇಲ್ಲಿ ನಮಗೆ ತುಂಬು ಸಹಕಾರ ನೀಡಿದವರು ಗಿರಿಯಪ್ಪ ಗೌಡರು ಮತ್ತು ರಾಮಚಂದ್ರರು. ಇಲ್ಲಿ ಯುವಕ ಮಂಡಲ ಬೆಳೀಲಿಕ್ಕೆ ಕಾರಣರಾದವರು ಗಿರಿಯಪ್ಪ ಗೌಡರು ಮತ್ತು ರಾಮಚಂದ್ರ ಮೂಲ್ಯರು. ಯಾವುದೇ ಕಾರ್ಯಕ್ರಮಗಳಲ್ಲಿ, ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅಥವಾ ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ಅವೆಲ್ಲದರಲ್ಲೂ ಕೂಡ ಸಕ್ರಿಯವಾಗಿ ತನ್ನನ್ನು ತೊಡಗಿಸಿಕೊಂಡವರು ಗಿರಿಯಪ್ಪ ಗೌಡರು. ಅಧ್ಯಾಪಕರ ಕ್ಲಸ್ಟರ್ ಮಟ್ಟದ ಒಂದು ಅವರ ಒಂದು ಅಸೋಸಿಯೇಷನ್ ಇತ್ತು,
CAC ಅದರ ಕಾರ್ಯದರ್ಶಿ ಆಗಿ ಇದ್ದರು. ಸುಮಾರು 45 ಶಾಲೆಗಳಿದ್ದರು. ಆ ಕಾರ್ಯಕ್ರಮದಲ್ಲಿ ಕೂಡ ನಾನು ಕೆಲವು ಸಲ ಭಾಗಿಯಾದ್ದೆ. ಕಾರ್ಯದರ್ಶಿಯಾಗಿ ಅಧ್ಯಾಪಕರ ಮನೋಭಾವನೆಗಳನ್ನು ತಿದ್ದುವ ಒಂದು ನಿಟ್ಟಿನಲ್ಲಿ ಅವರು ತುಂಬ ಕೆಲಸ ಮಾಡಿದರು, ಅವರ ಸೇವೆಯನ್ನು ಸಲ್ಲಿಸಿದರು. ಹಾಗೆ ನೇರ್ಲಗಟ್ಟೆ ಯಕ್ಷಗಾನ ಸಮಿತಿ ಇದೆ, ಒಂದು ಬಯಲಾಟ ಸಮಿತಿ ಇದೆ, ಅದರಲ್ಲಿ ಕೂಡ ಸಕ್ರಿಯವಾಗಿ ದುಡಿತಾ ಇದ್ದಾರೆ ಗಿರಿಯಪ್ಪಗೌಡರು. ಮಾಣಿಯಲ್ಲಿ ನಾವು JC ಸಂಸ್ಥೆ ಶುರು ಮಾಡುವಾಗ ನನ್ನ ಒತ್ತಾಯಕ್ಕೆ JCಯ ಸದಸ್ಯರಾಗಿದ್ದರು ಗಿರಿಯಪ್ಪಗೌಡರು. 2 ವರ್ಷ JC ಸದಸ್ಯರಾಗಿ ಸೇವೆ ಸಲ್ಲಿಸಿದರು. ಹಾಗೆ ಈ ಶಾಲೆಯ ನಾವೀಗ ಏನು ಈ ರಂಗಮಂದಿರ ಏನಿದೆ, ಇದು ರಂಗಮಂದಿರಕ್ಕೆ ಮುಖ್ಯ ಕಾರಣಕರ್ತರು ಗಿರಿಯಪ್ಪಗೌಡರು. 75 ವರ್ಷ ಆಗುವಾಗ ನಾನು ಕಿಟ್ಟಣ್ಣ ಅವ್ರ ಹತ್ರ ಹೇಳಿದ್ದೆ, ನಾವೊಂದು ಶಾಲೆಯ ಪ್ಲಾಟಿನಮ್ ಜೂಬ್ಲಿ ಮಾಡುವ ಅಂತೇಳಿ, ಒಂದು ಸಭಾಂಗಣ ಮಾಡುವ ಅಂತೇಳಿ. ಏನೋ ಕಾರಣದಿಂದ ಆಗಲಿಲ್ಲ. ಆದರೆ ಗಿರಿಯಪ್ಪಗೌಡರು ಅದನ್ನು ಮರೆಯಲಿಲ್ಲ. ಶಾಲೆಗೆ ಸಿಕ್ಕಿದ ಅನುದಾನವನ್ನು ಮೇಲಾಧಿಕಾರಿಗಳ ವಿರೋಧವನ್ನು ಕಟ್ಟಿಕೊಂಡು ಈ ಸಭಾಂಗಣ, ಈ ರಂಗಮಂದಿರವನ್ನು ಅವರು ನಿರ್ಮಿಸಲಿಕ್ಕೆ ಮುಖ್ಯ ಕಾರಣಕರ್ತರು ಗಿರಿಯಪ್ಪಗೌಡರು. ಹಾಗೆ ನಾವು ಈ ಶಾಲೆಯ ಯಾವುದೇ ಕಟ್ಟಡಗಳನ್ನು ಕಾಣ್ತೇವೆ, ಶಾಸಕರ ಅನುದಾನ ಇರ್ಬೋದು, ಜಿಲ್ಲಾ ಪಂಚಾಯತ್ ಶಾಸಕರ ಇವರ ಅನುದಾನ ಇರ್ಬೋದು, ಎಲ್ಲದಕ್ಕೂ ಇಲ್ಲಿಯ ಸುಂದರವಾಗಿ ಈ ಕಟ್ಟಡ ಬೆಳೀಲಿಕ್ಕೆ ಕಟ್ಟಲಿಕ್ಕೆ ಕಾರಣ ಗಿರಿಯಪ್ಪಗೌಡರು. ಅಂದರೆ ಈ ಶಾಲೆಯ ಬಗ್ಗೆ ಅಭಿಮಾನ ಅವರಿದ್ದು, ಈ ಶಾಲೆಯ ಸರ್ವತೋಮುಖ ಬೆಳವಣಿಗೆ ಕಾರಣಕರ್ತರಾದವರು ಗಿರಿಯಪ್ಪಗೌಡರು. ಗುಣ ಎನ್ನುವಂಥದ್ದು ಅದು ಅವನ ಬದುಕಿನಲ್ಲಿ ಹುಟ್ಟಿನಿಂದಲೇ ಬರ್ತದಂತೆ. ಆ ಗುಣಗಳನ್ನು ಬೆಳೆಸಿಕೊಂಡು ಹೋಗುವಂಥದ್ದು ಆ ವ್ಯಕ್ತಿಯ ವ್ಯಕ್ತಿತ್ವದ ಬೆಳವಣಿಗೆಗೆ ಕಾರಣ ಆಗ್ತದೆ. ಗುಣ ಮೌಲ್ಯಗಳು ಒಂದು ಸಮಾಜವನ್ನು ಬೆಳೆಸುತ್ತದೆ, ಒಂದು ಸಮಾಜವನ್ನು ಕಟ್ತದೆ, ಒಂದು ಸಮಾಜವನ್ನು ಸರ್ವತೋಮುಖ ಅಭಿವೃದ್ಧಿಗೆ ಕಾರಣ ಆಗ್ತದೆ. ಹಾಗೆ ವ್ಯಕ್ತಿಯ ಗುಣ ಮೌಲ್ಯಗಳು ಕೂಡ ಆ ಸಮಾಜದಲ್ಲಿ ಆ ಬದುಕಿನಲ್ಲಿ ಅವನನ್ನು ಶಾಶ್ವತವಾಗಿ ಮಾಡಲಿಕ್ಕೆ ಸಾಧ್ಯತೆ. ಅಂತಹ ಗುಣ ಮೌಲ್ಯಗಳ ವ್ಯಕ್ತಿಗಳನ್ನು ನಾವು ಗೌರವಿಸುವುದು ನಮ್ಮೆಲ್ಲರ ಒಂದು ಕರ್ತವ್ಯ. ಇಲ್ಲಿ ಒಂದು ಘಟನೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕೆಲವು ವರ್ಷಗಳ ಹಿಂದೆ ನಾವೊಂದು ಅವರು ಕೂಡ ಸರ್ಕಾರಿ ಕೆಲಸದಲ್ಲಿದ್ದವರು, ನಿವೃತ್ತಿಯನ್ನು ಹೊಂದಿದವರು, ಒಬ್ಬರನ್ನು ಪರಿಸರದ ಒಬ್ಬರ ಗಣ್ಯ ವ್ಯಕ್ತಿಗಳನ್ನು, ಅವರ ಯಜಮಾನರನ್ನು ನಾನು ಮತ್ತು ನನ್ನ ಸ್ನೇಹಿತರು ಭೇಟಿಯಾಗಲಿಕ್ಕೆ ಆ ಕಾರ್ಯಕ್ರಮಕ್ಕೆ ನಾವು ಮಾಡಬೇಕು ಅಂತ ಹೇಳಿದ್ವಿ. ಆವಾಗ ಅವರು ನಮಗೆ ಒಂದು ಬೋಧನೆ ಕೊಟ್ಟರು. ಸರ್ಕಾರಿ ಕೆಲಸದಲ್ಲಿರುವವರು ನೀವು ಯಾಕೆ ಸನ್ಮಾನ ಮಾಡ್ತೀರಿ, ಗೌರವಿಸ್ತೀರಿ? ಅವರಿಗೆ ಸಂಬಳ ಸಿಗ್ತದೆ, ಸಂಬಳವನ್ನು ಪಡ್ಕೊಳ್ತಾರೆ, ನಿವೃತ್ತಿಯ ವೇತನವನ್ನು ಪಡ್ಕೊಳ್ತಾರೆ, ಅಂಥವರಿಗೆ ನೀವು ಯಾಕೆ ಸನ್ಮಾನ ಮಾಡ್ತೀರಿ? ಅದನ್ನು ಕೇಳಿ ನಾವು ಬಂದೆವು. ಪ್ರಾಯಶಃ ಅವರು ಗ್ರಹಿಸಿದ್ರು ನಾವು ಕಲೆಕ್ಷನ್ಗೆ ಹೋದದು ಅಂತೇಳಿ. ಆದರೆ ನಾವು ಅವರನ್ನು ಆ ದಿವಸ ಸಭಾಧ್ಯಕ್ಷರಾಗಿ ಮಾಡಲಿಕ್ಕೆ ಕೇಳಿಕೊಂಡು ಹೋದೆವು. ನಾವು ಕಾರ್ಯಕ್ರಮ ಮಾಡಿದೆವು. ನಾನು ಈ ಘಟನೆಯನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಕೊಳ್ಳುವಿಕೆಯ ಮಧ್ಯೆ ಆ ಬದುಕಿದೆಯಲ್ಲ, ಮನುಷ್ಯನ ಬದುಕು, ಅವ ಸಂಬಳ ಪಡ್ಕೊಳ್ಬೋದು, ಬಿಡ್ಬೋದು. ಆ ಕೊಳ್ಳುವಿಕೆಯ ಮಧ್ಯೆ ಬದುಕಿನಲ್ಲಿ ಆ ಮನುಷ್ಯ ಏನು ಆ ಸಮಯವನ್ನು ಯಾವ ರೀತಿ ಕಳೆದಿದ್ದಾನೆ, ಈ ಸಮಾಜಕ್ಕೆ ಏನನ್ನು ನೀಡಿದ್ದಾನೆ, ಈ ಸಮಾಜದ ಸುಭದ್ರತೆಗೆ ಏನನ್ನು ನೀಡಿದ್ದಾನೆ, ಈ ಸಮಾಜದ ಬೆಳವಣಿಗೆ ಏನನ್ನು ನೀಡಿದ್ದಾನೆ, ಅದನ್ನು ನಾವು ತಿಳ್ಕೊಳ್ಬೇಕು. ಅಂಥ ವ್ಯಕ್ತಿಗಳನ್ನು ನಾವು ಗೌರವಿಸೋದು, ಅದರಲ್ಲಿ ಯಾವುದೇ ಸಂದೇಹ ಇರಬಾರ್ದು. ಅದರಲ್ಲೂ ಕೂಡ ಈ ಪ್ರಾಥಮಿಕ ಹಂತದ ಶಿಕ್ಷಣ ಇದೆಯಲ್ಲ, ಇಲ್ಲಿ ನಾವು ಉತ್ತಮ ಸಮಾಜದ ನಾಗರಿಕರನ್ನು ಬೆಳೆಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ. ಆ ಸಾಮಾಜಿಕ ಬೆಳವಣಿಗೆಯಲ್ಲಿ ಆ ಮಕ್ಕಳನ್ನು ಬೆಳೆಸುವ ತರಬೇತಿ ಮಾಡುವಂಥ ಶಿಕ್ಷಣ ಈ ಪ್ರಾಥಮಿಕ ಹಂತದ ಶಿಕ್ಷಣ. ಇಲ್ಲಿ ಮಕ್ಕಳು ಕಲ್ತರೆ, ಇಲ್ಲಿ ಒಳ್ಳೆಯ ವಿದ್ಯಾರ್ಥಿಗಳಾದರೆ, ಇಲ್ಲಿ ಒಳ್ಳೆಯ ಸಮಾಜದ ನಿರ್ಮಾಣಕ್ಕೆ ಅವರಿಗೆ ಪ್ರೋತ್ಸಾಹ ದೊರಕಿದರೆ ಮಾತ್ರ ಓರ್ವ ವ್ಯಕ್ತಿ ಉತ್ತಮ ನಾಗರಿಕನಾಗಲಿ ಬಾಳಲಿಕ್ಕೆ ಸಾಧ್ಯ ಇದೆ. ಅಂತಹ ಒಂದು ಪ್ರಾಥಮಿಕ ಶಾಲೆಯ ಅಧ್ಯಾಪಕರಾಗಿ ಕಳೆದ 33 ವರ್ಷಗಳಲ್ಲಿ ನಿರಂತರವಾಗಿ
ಈ ಶಾಲೆಯ ಅಭಿವೃದ್ಧಿಗೆ ಕಾರಣಕರ್ತರಾದವರು ಸ್ನೇಹಿತ ಗಿರಿಯಪ್ಪ ಗೌಡರು. ಗಿರಿಯಪ್ಪ ಗೌಡರ ವ್ಯಕ್ತಿತ್ವ ಎಷ್ಟು ದೊಡ್ಡದು, ಆದರೂ ಅವರ ಬದುಕು ಅಷ್ಟೇ ಒಂದು ವೇದನಾಮಯದಲ್ಲಿದೆ. ಅದು ಅವರಿಗೆ ಗೊತ್ತು, ನಮಗೆ ಗೊತ್ತು, ಅದನ್ನು ನಾವು ಹೇಳಲಿಕ್ಕೆ ಇಚ್ಛೆ ಪಡೋದು. ಆದರೂ ಕೂಡ ಅವೆಲ್ಲವನ್ನು ಮರೆತು ಈ ಶಾಲೆಯ ಅಭಿವೃದ್ಧಿಗೆ, ಈ ಪರಿಸರಕ್ಕೆ, ಈ ಗಡಿಯಾರ ಶಾಲೆ ಎನ್ನುವ ಒಂದು ಹೆಗ್ಗಳಿಕೆಗೆ ಕಾರಣಕರ್ತರಾದವರು ಗಿರಿಯಪ್ಪ ಗೌಡರು ಹಾಗೂ ಅವರ ಸಂಗಡಿಗರು ಅವರಿಗೆ ಸಂಪೂರ್ಣ ಸಹಕಾರ ನೀಡ್ತಾ ಇದ್ದಾರೆ. ಈ ಶಾಲೆಯ ಆಗು ಹೋಗುಗಳಲ್ಲಿ, ಈ ಶಾಲೆಯ ಸುತ್ತಮುತ್ತಲ ಈ ಶಾಲೆಯ ಪ್ರಸಿದ್ಧಿಗೆ ಸಂಪೂರ್ಣ ಕಾರಣಕರ್ತರು ಗಿರಿಯಪ್ಪ ಗೌಡರು. ಅಂತಹ ಓರ್ವ ಅಧ್ಯಾಪಕರು ಇವತ್ತು ನಿವೃತ್ತಿಯ ಅತ್ತ ಸಾಗ್ತಾ ಇದ್ದಾರೆ. 3 ವರ್ಷಗಳ ಹಿಂದೆ ಒಂದು 12 ಗಂಟೆಗೆ ಆಕಸ್ಮಿಕವಾಗಿ ಗಿರಿಯಪ್ಪ ಗೌಡರು ನನಗೆ ಫೋನ್ ಮಾಡಿದರು. ನಾನು ಕೋರ್ಟ್ನಲ್ಲಿದ್ದೆ. ಆವಾಗ ನನಗೆ HM ಆಗಿ ಪ್ರಮೋಷನ್ ಆಗ್ತಾ ಉಂಟು, ಅದು ಬಿಳಿಯೂರು ಶಾಲೆ ಸೇರ ಶಾಲೆಯಲ್ಲಿ ಖಾಲಿ ಉಂಟು ಅಂತ ಹೇಳಿದರು. ಅವರು ಈ ಶಾಲೆಯಿಂದ ಬಿಟ್ಟು ಹೋಗೋದು ನನಗೆ ಬೇಡ ಇತ್ತು. ಈ ಶಾಲೆಗೆ ಅವರು ಅಧ್ಯಾಪಕರು ಒಳ್ಳೆಯ ಅಧ್ಯಾಪಕರು ಬೇಕಿತ್ತು. ಆವಾಗ ನಾನು ಹೇಳಿದೆ, ನೀವು ಅದನ್ನು ಬಿಡಿ, HM ಪೋಸ್ಟ್ ಬಿಡಿ ಮಾರ್ರೆ, ಇನ್ನು 3 ವರ್ಷ ಇಲ್ಲ, ಇಲ್ಲಿ ಇರಿ ಅಂತ. ಪ್ರಾಯಶಃ ಆವಾಗ ಹೋಗ್ತಿದ್ದರೆ ಪ್ರಾಯಶಃ ಅವರು ಈ ಶಾಲೆಗೆ ಒಂದು ದಾಖಲೆಯನ್ನು ಬರೀಲಿಕ್ಕೆ ಕಷ್ಟ ಇತ್ತು. ಈ ಶಾಲೆಯ ಒಂದು ದಾಖಲೆಯತ್ತ ಒಂದು ದಾಖಲೆಯನ್ನು ಮಾಡಿದ ಶಾಲೆ ಅಂತ ಅದು ಶಾಶ್ವತವಾಗಿರುವಂಥದ್ದು. 33 ವರ್ಷಗಳ ಕಾಲ ಈ ಶಾಲೆಯಲ್ಲಿ ಅಧ್ಯಾಪಕರಾಗಿ ಬೆಳೆದು ಬಂದವರು ಗಿರಿಯಪ್ಪ ಗೌಡರು. ಪ್ರಾಯಶಃ ನನ್ನ ಸ್ನೇಹಿತರಾಗಿ ನಾನು ಹೆಚ್ಚು ಮಾತಾಡೋದಿಲ್ಲ. ಯಾಕಂತ ಹೇಳಿದ್ರೆ ಭಾವನೆಗಳು ತುಂಬ ಇದೆ, ಭಾವನೆಗಳನ್ನು ಹಂಚಿಕೊಳ್ಳೋದಕ್ಕೆ ತುಂಬ ಇದೆ. ಹೆಚ್ಚು ಹೊತ್ತು ಮಾತಾಡಿದರೆ ಉಳಿದವರು ಮಾತಾಡಬೇಕಾಗ್ತದೆ. ಆದ ಕಾರಣ ಗಿರಿಯಪ್ಪ ಗೌಡರ ಇವತ್ತು ನಾವು ಅಭಿನಂದಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅವರ ಮುಂದಿನ ಬದುಕು ಸುಂದರವಾಗಲಿ, ಹಾಗೆ ಮುಂದಿನ ಜೀವನದಲ್ಲಿ ಕೂಡ ಅವರು ಇನ್ನೂ ಹೆಚ್ಚಿನ ಈ ಒಂದು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ಈ ಶಿಕ್ಷಣದತ್ತ, ಈ ಶಿಕ್ಷಣಿಕ ಕ್ಷೇತ್ರದಲ್ಲಿ ಕೂಡ ಅವರು ತನ್ನನ್ನು ತೊಡಗಿಸಿಕೊಳ್ಬೇಕು ಅಂತೇಳಿ ನಾನು ಕೇಳಿಕೊಳ್ಳುತ್ತಾ, ಹಾಗೆ ಈ ಶಾಲೆಯನ್ನು ಮರೆಯದಿರಿ ಗಿರಿಯಪ್ಪ ಗೌಡ್ರೆ. 33 ವರ್ಷ ನೀವು ಈ ಶಾಲೆಯಲ್ಲಿ ಇದ್ದೀರಿ. ಮುಂದಿನ ದಿನಗಳಲ್ಲಿ ನಿಮ್ಮ ಅನುಭವ, ನಿಮ್ಮ ಸಹಕಾರ ನಮಗೆ ಬೇಕು, ಅದನ್ನು ಮರೆಯದಿರಿ. ನಿಮ್ಮ ಜೀವನ ಉತ್ತಮ ಆಗಲಿ. ಆ ವನದುರ್ಗ ಮಾತೆ, ಆ ನಮ್ಮ ಕೆದಿಲ ಧೂಮೋದಿ ಮೈಲರ ದೈಗಳು ಕೂಡ ನಿಮ್ಮ ಉತ್ತರೋತ್ತರ ಅನುಗ್ರಹಿಸಲಿ. ಆ ಲಕ್ಷ್ಮೀನ ಸ್ವಾಮಿ ನಿಮ್ಮನ್ನು ಹರಿಸಲಿ ಅಂತ ಹೇಳುತ್ತಾ ಒಂದು ಅವಕಾಶವನ್ನು ಅಭಿಮಾನಪೂರ್ವಕವಾಗಿ ತಮ್ಮನ್ನು ನಾವು ಬೀಳ್ಕೊಳಿಸ್ತಾ ಇದ್ದೇವೆ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್. ಬಂಟ್ವಾಳ ತಾಲೂಕಿನ ಪೆರಾಜೆ ಗ್ರಾಮದ ಶಾಂತಿಲ ಮನೆಯಲ್ಲಿ ದಿನಾಂಕ 1/6/1955 ಶ್ರೀ ಮಂಜಪ್ಪಗೌಡ ಮತ್ತು ಶ್ರೀಮತಿ ವೆಂಕಮ್ಮ ದಂಪತಿಗಳ ಸುಪುತ್ರರಾಗಿ ಜನಿಸಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಾದ ಪೆರಾಜೆ, ನೇರಳಕಟ್ಟೆ ಹಾಗೂ ಮಾಣಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು, ಸರಕಾರಿ ಪದವಿ ಪೂರ್ವ ಕಾಲೇಜು ಪುತ್ತೂರಿನಲ್ಲಿ ಪ್ರೌಢ ಶಿಕ್ಷಣವನ್ನು, ಸರಕಾರಿ ಪದವಿ ಪೂರ್ವ ಕಾಲೇಜು ಉಪ್ಪಿನಂಗಡಿಯಲ್ಲಿ PUC ವಿದ್ಯಾಭ್ಯಾಸವನ್ನು ನಡೆಸಿ ಸನ್ಮಾನ್ಯರು ಸರಕಾರಿ ಶಿಕ್ಷಕರ ತರಬೇತಿ ಶಾಲೆ ಮಂಗಳೂರು ಇಲ್ಲಿ ಶಿಕ್ಷಕರ ತರಬೇತಿಯನ್ನು ಪಡೆದಿರುತ್ತಾರೆ. ದಿನಾಂಕ 25/10/1982 ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೆದಿಲ ಗಡಿಯಾರದಲ್ಲಿ ಸಹ ಶಿಕ್ಷಕರಾಗಿ ವೃತ್ತಿ ಜೀವನಕ್ಕೆ ಅಡಿಯಿಟ್ಟು ದಿನಾಂಕ 18/6/2014 ಮುಖ್ಯೋಪಾಧ್ಯಾಯರಾಗಿ ಬಡ್ತಿ ಹೊಂದಿರುತ್ತಾರೆ. ಸತತ 32 ವರ್ಷ 7 ತಿಂಗಳು 6 ದಿನಗಳ ತಮ್ಮ ಅನನ್ಯ ಸೇವಾವಧಿಯನ್ನು ಕೆದಿಲ ಗಡಿಯಾರ ಶಾಲೆಗೆ ಸಮರ್ಪಿಸಿರುತ್ತಾರೆ. ದಿನಾಂಕ 4/4/1988 ಪ್ರಸ್ತುತ ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕಡೇಶ್ವಾಲ್ಯ ಇಲ್ಲಿ ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಭವಾನಿಯವರೊಂದಿಗೆ ವೈವಾಹಿಕ ಜೀವನವನ್ನು ಆರಂಭಿಸಿದ ಮಾನ್ಯರು ಇರುವರು ಮಕ್ಕಳಾದ ನಿತಿನ್ ಮತ್ತು ನಿಶ್ಚಿತಾರನ್ನು ಪಡೆದಿರುತ್ತಾರೆ. ವೃತ್ತಿ ಜೀವನದಲ್ಲಿ ಬಹುಮುಖಿ ವ್ಯಕ್ತಿತ್ವವನ್ನು ಕಾಯ್ದುಕೊಂಡಿರುವ ಆತ್ಮೀಯರ ಹವ್ಯಾಸವಾದ ನಾಟಕಕ್ಕೆ ಇಂಬು ಕೊಡುವಂತೆ ನೇರಳಕಟ್ಟೆ ಶ್ರೀದೇವಿ ಬಯಲಾಟದ ಸಮಿತಿಯಲ್ಲಿ 1985 ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ದಿಟ್ಟ, ನೇರ ಹಾಗೂ ನಾಯಕತ್ವ ಗುಣವಿರುವ ಸನ್ಮಾನ್ಯರು
1991ರಿಂದ 2001ರವರೆಗೆ ಕೆದಿಲ ಶಿಕ್ಷಕ ಕೇಂದ್ರದ ಕಾರ್ಯದರ್ಶಿಯಾಗಿ, 2005ರಿಂದ 2015ರವರೆಗೆ ಅಧ್ಯಾಪಕರ ಸಹಕಾರಿ ಸಂಘ ವಿಟ್ಲದಲ್ಲಿ ನಿರ್ದೇಶಕರಾಗಿ ಹಾಗೂ ಮಾಣಿ ಜೆಸಿ ಸದಸ್ಯರಾಗಿ 5 ವರ್ಷಗಳ ಕಾಲ ತಮ್ಮ ಛಾಪು ಮೂಡಿಸಿದವರು. ಅಪಾರ ದೈವ ಭಕ್ತರಾದ ಇವರು ಪೆರಾಜೆ ಶ್ರೀ ವಿಷ್ಣುಮೂರ್ತಿ ಭಜನಾ ಮಂದಿರದ ಖಾಯಂ ಸದಸ್ಯರು ಆಗಿರುತ್ತಾರೆ. ನಿಷ್ಕಳಂಕ ಮನಸ್ಸಿನಿಂದ ನೀತಿ ನಿಯಮಗಳ ಪಾಲನೆಯ ತತ್ವನಿಷ್ಠೆಗೆ ಬದ್ಧರಾಗಿ, ಚಾಕಚಕ್ಯತೆಯ ನಿರ್ವಹಣೆಯ ಚತುರರಾಗಿ, ಪ್ರಾಮಾಣಿಕ ಕಠಿಣ ಪರಿಶ್ರಮದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ದಿನಾಂಕ 31/5/2015ರಂದು ನಿವೃತ್ತಿ ಹೊಂದುತ್ತಿರುವ ಸಹೃದಯಿ, ಸ್ನೇಹಮಯಿಯಾದ ವಿದ್ಯಾರ್ಥಿಗಳ, ಸಹೋದ್ಯೋಗಿಗಳ ನಲ್ಮೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಗಿರಿಯಪ್ಪಗೌಡ ಎಸ್ ಅವರ ನಿವೃತ್ತ ಜೀವನವು ಸುಖ, ಶಾಂತಿ, ನೆಮ್ಮದಿಯ ಆಗರವಾಗುವಂತೆ ಭಗವಂತನು ಅನುಗ್ರಹಿಸಲಿ. ಅವರಿಗೆ, ಅವರ ಕುಟುಂಬಕ್ಕೆ ಆಯುರಾರೋಗ್ಯ ಸಕಲ ಸೌಭಾಗ್ಯಗಳನ್ನು ಕರುಣಿಸಲಿ ಎಂದು ಹಾರೈಸಿ ಸಮರ್ಪಿಸುತ್ತಿರುವ ಗೌರವಾಭಿನಂದನೆಗಳು. ಶಾಲಾ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿ ಬಳಗ ಮತ್ತು ಊರ ವಿದ್ಯಾಭಿಮಾನಿಗಳು, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಶಾಲಾಭಿವೃದ್ಧಿ ಸಮಿತಿ ಕೆದಿಲ ಗಡಿಯಾರ. ಅಭಿನಂದನಾ ಪತ್ರವನ್ನು ವಾಚನ ಮಾಡಿದಂತಹ ನಮ್ಮ ಶಾಲೆಯ ಟಿಜಿಟಿ ಶಿಕ್ಷಕಿಯಾದಂಥ ಶ್ರೀಮತಿ ಸೌಮಿತಾ ಇವರಿಗೆ ಅಭಿನಂದನೆಗಳು. ಇನ್ನು ಮುಂದೆ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮ ನಡೀಲಿಕ್ಕಿದೆ. ಸುಮಾರು 33 ವರ್ಷಗಳ ಕಾಲ ಒಂದೇ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ, ಮುಖ್ಯ ಶಿಕ್ಷಕರಾಗಿ ನಿವೃತ್ತಗೊಳ್ತಾ ಇರತಕ್ಕಂತಹ 31/5/2015ಕ್ಕೆ ನಿವೃತ್ತಗೊಳ್ಳಲಿರುವ ಶ್ರೀಯುತ ಗಿರಿಯಪ್ಪಗೌಡ ಎಸ್ ಇವರಿಗೆ ಇಂದು ಊರ ವಿದ್ಯಾಭಿಮಾನಿಗಳ ಪರವಾಗಿ, ಊರ ಅಭಿಮಾನಿಗಳ ಪರವಾಗಿ, ಅವರ ಹಿತೈಷಿಗಳ ಪರವಾಗಿ ಹಾಗೂ ಎಲ್ಲ ಸೇರಿದಂತಹ ಎಲ್ಲರ ಪರವಾಗಿ ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ನಡೆಸಲಿಕ್ಕಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಅಧ್ಯಕ್ಷರು, ಮುಖ್ಯ ಅತಿಥಿಗಳು ಎಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಉತ್ತಮವಾಗಿ ನಡೆಸಿಕೊಡ್ಬೇಕು ಅಂತ ಎಲ್ಲರಲ್ಲಿಯೂ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಸಾಲು ಹೊದಿಸಿ, ಹಾರ ಹಾಕಿ, ಸನ್ಮಾನ ಪತ್ರವನ್ನು ಸಮರ್ಪಿಸಿ, ಫಲ ವಸ್ತುವನ್ನು ನೀಡಿ ಅವರನ್ನು ಅತ್ಯಂತ ಗೌರವದಿಂದ ನಾವು ಈ ದಿನ ಸ್ಮರಿಸಿಕೊಳ್ಬೇಕಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕ್ ಪಂಚಾಯತಿನ ಅಧ್ಯಕ್ಷರಾದ ಶ್ರೀಯುತ ಯಶವಂತ ಡಿ ದೇರಾಜೆ ಇವರು ಸಾಲು ಹೊದಿಸಿ, ಡಾಕ್ಟರ್ ಶ್ರೀನಾಥ್ ಆಳ್ವಾ ಅವರು ಪೇಟವನ್ನು ತೊಡಿಸಿ, ಹಾಗೂ ಕೃಷ್ಣ ಭಟ್ ಇವರು ಹಾರಾರ್ಪಣೆ ಹಾಗೂ ನಮ್ಮ ನಿವೃತ್ತ ಮುಖ್ಯ ಶಿಕ್ಷಕಿಯಾದಂಥ ಶ್ರೀಮತಿ ಸೀತಮ್ಮ ಇವರು ಹಾರಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸ್ತಾ ಇದ್ದಾರೆ. ಹಾಗೆಯೇ ನಮ್ಮ ವೇದಿಕೆಯಲ್ಲಿದ್ದಂಥ ಎಲ್ಲ ಮುಖ್ಯ ಅತಿಥಿಗಳು ಸೇರಿ ಅವರಿಗೆ ಫಲವಸ್ತು ಸ್ಮರಣಿಕೆಗಳನ್ನು ಕೊಟ್ಟು ಅವರನ್ನು ಗೌರವಿಸಬೇಕು. ಇದೆಲ್ಲ ಊರ ವಿದ್ಯಾಭಿಮಾನಿಗಳ, ಶಾಲಾ ಶಿಕ್ಷಕರ, ಶಾಲಾ SDMC ಹಾಗೂ ಸರ್ವ ಸದಸ್ಯರ ಸನ್ಮಾನ ಆಗಿರ್ತದೆ. ಈ ಸುತ್ತಮುತ್ತ ಯಾವುದೇ ಶಾಲೆಯಲ್ಲಿ ಈ ರೀತಿಯ ಒಂದು ದಾಖಲೆ ಬರೆದವರು ಸದ್ಯಕ್ಕೆ ಯಾರೂ ಇಲ್ಲ ಅಂತ ಅನಿಸ್ತದೆ. ಸುಮಾರು 33 ವರ್ಷಗಳ ಕಾಲ ತಮ್ಮ ಅಪೂರ್ವ ಒಂದು ಸೇವೆಯನ್ನ ಈ ಶಾಲೆಗಾಗಿ ಶ್ರೀಯುತರಿಗೆ ನಾವೆಲ್ಲರೂ ಗೌರವ ಅರ್ಪಣೆಯನ್ನ ಸಲ್ಲಿಸುವ. ಅವರಿಗೆ ಆ ದೇವರು ಆಯುರಾರೋಗ್ಯ ಸಕಲ ಸಂಪತ್ತುವನ್ನು ನೀಡಿ ಅವರ ಒಂದು ನಿವೃತ್ತದ ನಂತರ ಜೀವನ ಸುಖಮಯವಾಗಿರಲಿ ಅಂತೇಳಿ ನಾವೆಲ್ಲ ಆ ದೇವರಲ್ಲಿ, ಈ ಒಂದು ಊರಿನ ಎಲ್ಲ ದೈವ ದೇವರುಗಳಲ್ಲಿ ನಾವು ಪ್ರಾರ್ಥಿಸಿಕೊಳ್ತಿದ್ದೇವೆ. ಹಾಗೆಯೇ ಈಗ ನಮ್ಮ ಶಿಕ್ಷಕರ ಪರವಾಗಿ ಅವರಿಗೆ ಬಂಗಾರದ ಉಂಗುರವನ್ನು ಸಮರ್ಪಿಸುವ ಮೂಲಕ ನಾವೆಲ್ಲರೂ ಗೌರವವನ್ನು ಸಮರ್ಪಿಸ್ತಾ ಇದ್ದೇವೆ.